ಇವತ್ತಿಗೆ ಕೊನೆ ಆಯ್ತಲ್ಲಪ್ಪ ಈ ಮನೆಗೂ ಈ ನನಗೂ ಋಣ. ನಾನು ತುಂಬಾ ಇಷ್ಟಪಟ್ಟಿರೋ ಮನೆ ಇದು. ತುಂಬಾ ಇಷ್ಟಪಟ್ಟು ಕೆಲಸನೂ ಮಾಡ್ತಿದ್ದೆ. ಐ ಗುಬ್ಬಳಿ ಆಂಟಿ ಬ್ಯಾಗ್ ತಕೊಂಡು ಎಲ್ಗ ಹೋಗ್ತೈತಿ? ಊರಿಗೆ ಹೋಗಿ ಬರಕ್ ಹೋಗ್ತೈತಿ ಏನ? ಊರಿಗೆ ಹೋಗ್ಬೇಕು ಅಂತ ಹೇಳ್ತಿತ್ತು. ಎಲ್ಲ ಇವತ್ತು ಹೋಗಿ ನಾಳೆಗ್ ಬರುತ್ತೆ ಅನ್ಸುತ್ತೆ. ಗುಬ್ಬಳಿ ಆಂಟಿ ಎಲ್ಲಿಗೆ ಹೋಗ್ತೀಯಾ ಬ್ಯಾಗ್ ತಕೊಂಡು? ಊರಿಗೆ ಹೋಗ್ತಾ ಇದ್ದೀನಿ ಪದ್ದು. ನಿಮ್ಮೂರಿಗೆ ಹೋಗ್ತೀಯೇನು? ಮತ್ತೆ ತಿರ್ಗ ಯಾವಾಗ ಬರ್ತೀಯ? ಪದ್ದು ಇನ್ನೆಲ್ಲಿ ಬರೋದು ನಾನು? ಇನ್ಯಾವತ್ತೂ ಈ ಮನೆಗೆ ಬರಲ್ಲ. ಇವತ್ತೇ ಕೊನೆ. ನನಗೂ ಈ ಮನೆಗೂ ಋಣ ತೀರ್ತು. ಇವತ್ತಿಗೆ ಬರ್ತೀನಿ ನಾನು. ಯಾಕೆ ಬರಲ್ವೇ ನೀನು ತಿರ್ಗಾ ನಮ್ಮ ಮನೆ ಕೆಲಸ ಮಾಡಕ್ಕೆ? ನಮ್ಮ ಮನೆಗೆ ಯಾಕೆ ಗುಬ್ಬಳಿ ಆಂಟಿ? ಏನಾತು? ನಿಮ್ಮ ಅಮ್ಮಯ್ಯ ಬೇಡ ಅಂತ ಹೇಳ್ತಾ ಕೆಲಸ ಮಾಡೋದು? ಪದ್ದು ನಮ್ಮಮ್ಮ ಎಲ್ಲ ಹೇಳ್ತಿರೋದು ನಿಮ್ಮಮ್ಮನೇ. ಏನು ಬೇಡ ನೀನ್ ಮನೆ ಕೆಲಸ ಮಾಡೋದು. ಇವತ್ತು ನಿನ್ ದುಡ್ಡು ನಿನ್ ಬ್ಯಾಗು ಬಟ್ಟೆ ಎಲ್ಲ ತಕೊಂಡು ಹೋಗು ಅಂತಾನ ಕಳಿಸ್ಬಿಡ್ತು ನಿಮ್ಮ ಅಮ್ಮಯ್ಯ. ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮೂರಿಗೆ ನಾನು. ಇನ್ನೆಂದು ಬರಲ್ಲ ಈ ಮನೆಗೆ ನಾನು. ನಮ್ಮಮ್ಮ ಕಳಿಸ್ತೆ ನಿನ್ ಮನೆ ಕೆಲಸ ಮಾಡೋದ್ ಬೇಡ ಅಂತಾನ? ಯಾಕೆ ನೀನು ಹೋದ್ರೆ ಮತ್ತಿಗೆ ಈ ಮನೆ ಕೆಲಸ ಎಲ್ಲ ಮಾಡೋದ್ ಯಾರು? ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ನೀರ್ ತಂದೊಯ್ಯೋದು ಎಲ್ಲ ಯಾರು ಮಾಡ್ತಾರಂತೆ? ಯಾಕೆ ನಮ್ಮಮ್ಮ ನಿನ್ ಬೇಡ ಅಂತ ಹೇಳಿದ್ದು? ಅದೆಲ್ಲ ಮಾಡಕ್ ಇವಾಗ ನಿಮ್ಮತ್ತಿಗೆ ಬಂದೇವ್ರಲ್ಲ, ಅದಕ್ಕೇನೆ ನಿಮ್ಮತ್ತಿಗೆನೆ ಎಲ್ಲ ಮಾಡ್ತಾರಂತೆ. ನೀನೇನು ಬೇಡ, ನಿನಗೆ ಸಂಬಳ ಕೊಡೋದು ಸುಮ್ನೆ ದಂಡ. 3 ಹೊತ್ತು ಊಟಕ್ಕೆ ಬೇರೆ ಹಾಕ್ಬೇಕು, ಅದು ದಂಡ. ಅದಕ್ಕೆ ನೀನು ಹೋಗು, ಅವಳೆಲ್ಲ ಮಾಡ್ತಾಳೆ ಅಂತಾನ ನಿಮ್ಮ ಅಮ್ಮಯ್ಯ, ನಿಮ್ಮ ಅಕ್ಕಯ್ಯ, ನಿಮ್ಮ ಅತ್ತೆ ಎಲ್ಲರೂ ಸೇರಿ ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು. ಅಂದ್ರೆ ಗುಲಾಬಿ ಅಕ್ಕ, ನನ್ನಿಂದ ನಿನ್ ಕೆಲಸ ಹೋಗ್ತೈತಿ ಅನ್ಸುತ್ತೆ ಅಲ್ವಾ? ನಾನೆಲ್ಲ ಕೆಲಸ ಮಾಡ್ಲಿ ಅಂತನ ನಿನ್ನ ಮನೆ ಬಿಟ್ಟು ಕಳಿಸ್ತಾ ಇತ್ತ ನಮ್ಮ ಅತ್ತೆ. ಪಾಪ, ನನ್ನಿಂದ ನೀವು ಕೆಲಸ ಕಳ್ಕೊಂಬಂಗಾಯ್ತಲ್ಲ. ಏನ್ ಮಾಡೋದು ಇವಾಗ? ನಾನು ಹೇಳಿದ್ರೆ ನಮ್ಮ ಅತ್ತೆ ಕೇಳೋದು ಇಲ್ಲ. ನಮ್ಮ ಮನೆಯವ್ರೇನಾದ್ರೂ ಇದ್ದಿದ್ರೆ ಹೇಳೋರೋ ಏನೋ. ಅವ್ರು ಹೇಳಿದ್ರೆ ಕೇಳ್ತಾರೆ ನಮ್ಮ ಅತ್ತೆ. ಆದ್ರೆ ಅವ್ರು ಎಲ್ಗೆ ಹೋಗ್ಯಾರೋ ಏನೋ ಗೊತ್ತಿಲ್ಲ ನನಗೆ. ಯಾವಾಗ ಬರ್ತಾರೆ ಎಂಬುದನ್ನು ಗೊತ್ತಿಲ್ಲ. ಪಾಪ, ನಿಮಗೆ ತುಂಬಾ ಬೇಜಾರಾಗೈತೆ ಅನ್ಸುತ್ತೆ ಅಲ್ವಾ? ಹೌದು ಮಲ್ಲಿ, ನಾನು ಈ ಮನೆಗೆ ಬಂದಾಗಿಂದನ ತುಂಬಾ ಖುಷಿಯಿಂದ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ದೆ. ಇದನ್ನು ನಮ್ಮನೆ ಅಂತ ತಿಳ್ಕೊಂಡಿದ್ದೆ ನಾನು ಇಷ್ಟು ದಿನನ. ಆದ್ರೆ ಇವತ್ತು ಈ ಮನೆ ಬಿಟ್ಟು ಹೋಗಕ್ಕೆ ನನಗಂತೂ ಸಖತ್ತು ಬೇಜಾರಾಗ್ತೈತೆ ಮಲ್ಲಿ. ಆದ್ರೆ ನೀನ್ ಈ ಮನೆ ಸೊಸೆ, ನೀನ್ ಬಂದಿರೋದ್ರಿಂದ ನನ್ ಕೆಲಸ ಹೋಯ್ತು ಅಂತ ನೀನೇನ್ ಬೇಜಾರ್ ಮಾಡ್ಕೋಬೇಡ. ಏನು ಮಾಡಕ್ಕಾಗಲ್ಲ. ನಮ್ಮಂತ ಮನೆ ಕೆಲಸದಾರ ಹಣೆ ಬರನೇ ಇಷ್ಟು. ಎಷ್ಟ್ ದಿನ ಋಣ ಇರುತ್ತೋ ಅಷ್ಟ್ ದಿನ ಕೆಲಸ ಮಾಡೋದು ಹೋಗೋದು ಅಷ್ಟೇನೆ. ಈ ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೆ ನೋಡ್ಕೊಂಡು ಹೋಗೋದು ಅಷ್ಟೇನೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ. ಆದ್ರೆ ಕಾವೇರಿ ಇನ್ನ ಚಿಕ್ಕವಳು, ಅವಳು ಹಿಡ್ಕೊಂಡು ಹೆಂಗ್ ಕೆಲಸ ಮಾಡ್ತೀಯೋ ಅಂತ ನನಗೂ ಅದೇ ಬೇಜಾರು ಅಷ್ಟೇನೆ. ಈ ಮನೆ ಬಿಟ್ಟು ಹೋಗಕ್ಕೆ ನನ್ಗೇನ್ ಬೇಜಾರಿಲ್ಲ. ಆದ್ರೂ ಇನ್ನ ಚಿಕ್ಕವಳು ಇವಳು, ನಿನಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಅಷ್ಟೇನೆ. ಅಲ್ಲ, ನೀವ್ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ. ನಿಮ್ಮನ್ನ ಹೆಂಗಾದ್ರೂ ಮನೆ ಕೆಲಸದಿಂದ ತೆಗ್ದಾಕ್ಬಿಟ್ರು ನಮ್ಮ ಅತ್ತೆ. ನಿಮಗೆ 3 ಹೊತ್ತು ಊಟ ಹಾಕೋದು, ನಿಮಗ್ ಸಂಬಳ ಕೊಡೋದು ಏನ್ ಈ ಮನೆಗೇನು ಭಾರ ಅನ್ಸಿಲ್ಲ. ಏನ್ ಬೇಕಾದಷ್ಟು ಕೊಟ್ಟೇನೆ ದೇವ್ರು. ನಮ್ಮ ಅತ್ತೆ ಯಾಕೆ ಇಂತ ನಿರ್ಧಾರ ಮಾಡಿರು? ನನ್ಗಂತೂ ನಮ್ಮ ಅತ್ತೆ ಮೇಲೆ ಸಿಟ್ಟು ಬರ್ತೈತೆ ಗುಲಾಬಿ ಅಕ್ಕ. ಏನ್ ಮಾಡೋದು, ನಂದೇನು ನಡೆಯಲ್ಲ ಇಲ್ಲಿ ಹೇಳಕ್ಕೆ. ಮಲ್ಲಿ, ಇದ್ರಾಗೆ ನಿಮ್ಮ ಅತ್ತೆದೇನು ತಪ್ಪಿಲ್ಲ. ಅವ್ರೇನೇನು ನನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತನ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ನಿನ್ನಾದ್ನೀನು ನಿಮ್ಮ ಆಗ ಅವರೇ ಇದಾರಲ್ಲ, ಈ ಪೊದ್ದೂರ ಅತ್ತಿ ಜಯಮ್ಮ, ಅವರೇನೆ ಇಲ್ಲದ್ದೆಲ್ಲನ ಹೇಳ್ಕೊಟ್ಟು ನಿಮ್ಮ ಅತ್ತಿಗೆ ನನ್ನ ಮನೆ ಬಿಟ್ಟು ಕಳ್ಸಂಗ್ ಮಾಡಿರೋದು. ನೇತ್ರನು ಮತ್ತೆ ಆ ಜಯಮ್ಮ ಅವರೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದು ಆ ಕಾಳಮ್ಮರ್ಗೆ. ಅವ್ರಿಬ್ರು ಎಷ್ಟು ಕೆಟ್ಟ ಜನನಪ್ಪ. ಬರೇ ಯಾವಾಗ್ಲೂ ಯಾರ ಬಗ್ಗೆನೂ ಒಳ್ಳೇದ್ ಮಾತಾಡೋದೇ ಇಲ್ಲ. ಯಾರಿಗಾದ್ರೂ ಏನಾದ್ರೂ ಕೆಟ್ಟದ್ ಮಾಡಕ್ಕೆ ನೋಡ್ತಿರ್ತಾರೆ. ಅಲ್ಲ, ಎಷ್ಟು ದಿನ ಆಯ್ತು ಈ ಮನೆಗ್ ಬಂದು, ಇನ್ನ ತೊಲಗಿಲ್ವಲ್ಲ ಅವ್ರಿಬ್ರು. ನನ್ಗಂತೂ ಅವ್ರಿಬ್ರನ್ನ ನೆನೆಸ್ಕೊಂಡ್ರಂಗೆನೆ ಸಿಟ್ಟು ಬರುತ್ತೆ. ಅಂದ್ರೆ ಯಾಕೆ ಹೇಳ್ತೀರ? ಅಲ್ಲ, ಅವ್ರಿಗೇನ್ ಕಷ್ಟ? ಅವ್ರೇನಾದ್ರೂ ಸಂಬಳ ಕೊಡಂಗ ಇದಾರ ಅಥವಾ ಅವ್ರೇನಾದ್ರೂ ನಿನಗೆ ಊಟ ಹಾಕಂಗ ಇದಾರ? ಅವ್ರ ಮನೆಗೆ ಅವ್ರು ಹೋಗೋದ್ ಬಿಟ್ಟು ಸುಮ್ಮನೆ ನಮ್ಮ ಮನೆಗೆಲ್ಲನ ತೊಂದರೆ ಕೊಡಕ್ ಬಂದವರಲ್ಲ ಇಲ್ಲಿ. ಆ ನೇತ್ರಗಂತೂ ಎಷ್ಟು ಬುದ್ಧಿ ಹೇಳಿದ್ರು ಒಂದಿಷ್ಟು ಬುದ್ಧಿನೇ ಇಲ್ಲ. ಅಲ್ಲ, ಅವಳ ಗಂಡನ ಮನೆಗೆ ಎಮ್ಮೆ ಕಾಯ್ತಾಳೆ, ಕೂಲಿ ಹೋಗ್ತಾಳೆ, ಹಂಗಂದ್ರೂ ಅವಳ ಸೊಕ್ಕು ಮಾತ್ರ ಕಮ್ಮಿ ಆಗಿಲ್ಲ ಒಂದಿಷ್ಟುನು. ಏನ್ ಬುದ್ಧಿ ಕಲ್ತಿಯಾರೋ ಏನೋ ಅವ್ರಿಬ್ರು. ಈ ಮನೆಗೆ ಅವರು ಬರೇ ಕೆಟ್ಟದ್ದೇ ಮಾಡ್ತಾರೆ. ಅವರಿಂದ ಏನು ಉಪಯೋಗನೇ ಇಲ್ಲ ಈ ಮನೆಗೆ. ನಮ್ಮ ಅತ್ತಿಗೆ ಅವರಿಬ್ರು ಬುದ್ಧಿ ಇನ್ನೂ ಅರ್ಥ ಆಗಿಲ್ಲ. ಅವರಿಬ್ರು ಹೇಳ್ದಂಗೆ ಕೇಳ್ತಾರೆ.
ಗುಲಾಬಿ ಅಕ್ಕ, ನಮ್ಮ ಅತ್ತೆ ತಾಗೆ ನಾನ್ ಮಾತಾಡ್ತೀನಿ, ನೀವು ನಡೀರಿ. ನಮ್ಮ ಯಜಮಾನ್ರು ನಮ್ಮ ಮಾವರು ಬರ್ಲಿ, ಆಮೇಲೆ ಅವ್ರಿಗೂ ಒಂದ್ ಮಾತು ಕೇಳ್ಬಿಟ್ಟು ಆಮೇಲೆ ಏನ್ ಮಾಡೋದು ಅಂತ ಹೇಳಿ ನಿರ್ಧಾರ ಮಾಡೋಣ. ನೀವು ಒಳಗಡೆ ನಡೀರಿ, ನಮ್ಮ ಅತ್ತಿಗೆ ನಾನು ಹೇಳ್ತೀನಿ. ನೋಡ್ದ ನೇತ್ರ, ಇವಳಿಂದ ನಾವು ಹೋಗೇ ಇಲ್ಲ. ಈ ಗುಲಾಬಿ, ಈ ಮಲ್ಲಿ ಏನೋ ಹೇಳ್ತಾ ಇದ್ದಾಳೆ. ಓಹೋ, ಇವಳು ಹೇಳ್ತಾಳಂತೆ. ಏಯ್ ಗುಲಾಬಿ, ಮನೆ ಬಿಟ್ಟು ಕಳ್ಸಿದ್ಮೇಲೆ ಇನ್ನ ಯಾಕೆ ಇಲ್ಲೇ ನಿಂತಿದ್ಯಾ? ಇವಳು ಮಾತು ಏನು ಕೇಳ್ತೀಯಾ? ಇವಳ್ದು ಏನು ನಡೆಯಲ್ಲ ಈ ಮನೆಗೆ, ಸುಮ್ಮನೆ ಹೋಗ್ತಾ ಇರೋ ನೀನು. ನೇತ್ರ, ನಮ್ ಕಾವೇರಿ ಇನ್ನ ಚಿಕ್ಕವಳು, ಇವಳು ಇಟ್ಕೊಂಡು ನಾನು ಎಲ್ಲ ಕೆಲಸ ಮಾಡಕ್ ಆಗುತ್ತಾ? ಇಷ್ಟಕ್ಕೂ ಇವರಿಗೆ ಸಂಬಳ ಕೊಡೋದು, ಊಟ ಹಾಕೋದು ನಮ್ಮ ಮನೆಗೇನು ಭಾರ ಆಗಲ್ಲ. ಯಾಕೆ ಇಂಥ ಕೆಲಸ ಮಾಡ್ತೀರಾ ನೀವು? ಇನ್ನೊಬ್ರು ಅನ್ನ ಕಿತ್ಕೊಂತಾ ಇದ್ದೀರಲ್ಲ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಯಾಕೆ ನೀನು ಈ ಮನೆಗೆ ಯಜಮಾನಿ ತರ ಕುತ್ಕೊಂಡು ಎಲ್ಲನ ಮುಂದಕ್ಕೆ ಮಾಡಿಸ್ಕೊಂಡು ತಿನ್ಬಕ? ನೀನ್ ಬಂದ್ಮೇಲೆ ಇವಳು ಯಾಕೆ ಬೇಕು? ನೀನೇನು ಕಿರೋದು ಈ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಕ್ಕಷ್ಟೇ ನೀನು. ಯಜಮಾನಿಕೆ ಮಾಡಕ್ಕಲ್ಲ ನೀನ್ ಬಂದಿರೋದಿಲ್ಲಿ. ಇದನ್ನ ಇವಳು ಮನೆ ಅಂದ್ಕೊಂಡ್ಬಿಟ್ಟವಳೆ ಯಜಮಾನಿಕೆ ಮಾಡಕ್ಕೆ. ಮನೆ ಕೆಲಸ ಮಾಡಾಳ ಅಷ್ಟೇ ನೀನು. ಜಯಕ್ಕ, ಏನ್ ಮಾತಾಡ್ತಾ ಇದ್ದೀರಾ? ಇದು ನನ್ನ ಮನೆನೇ ಮತ್ತೀಗ. ಅಲ್ಲ, ಇದನ್ನೇ ನಿಮ್ಮ ಇಬ್ರು ಮನೆ ಆಗಕ್ಕಾಗುತ್ತಾ? ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಮನೆನೇ ಸ್ವಂತ ಮನೆ. ನಾನು ಈ ಮನೆಗೆ ಸೊಸೆ ಅಂದ್ಮೇಲೆ ಈ ಮನೆಗೆ ಅಧಿಕಾರ ನನಗೂ ಐತೆ. ಈ ಮನೆ ನನಗೂ ಸೇರಿದ್ದೇನೆ. ನೀವೇನ್ ಅದನ್ನ ಹೇಳಕ್ ಬರ್ಬೇಡ್ರಿ, ನನಗೆ ಗೊತ್ತೈತಿ. ಮನೆ ಕೆಲಸನೂ ಮಾಡ್ತೀನಿ, ಯಜಮಾನಿಕೆನೂ ಮಾಡ್ತೀನಿ ನಾನು. ನೀವೇನ್ ಹೇಳ್ಬೇಕಾಗಿಲ್ಲ ನಾನು ಏನ್ ಮಾಡ್ಬೇಕು ಅನ್ನೋದ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನ್ರು ಇದ್ದಾರೆ, ಅವ್ರು ಹೇಳ್ತಾರೆ. ಅವ್ರೇನ್ ಹೇಳ್ತಾರ ಅದನ್ನ ಮಾಡ್ಕೊಂಡು ಹೋಗ್ತೀನಿ ನಾನು. ನೀವ್ಯಾರು ಹೇಳಕ್ಕೆ ನನಗೆ? ಅಯ್ಯೋ ಅಯ್ಯೋ, ನೋಡ್ದೇನತ್ತೆ, ಆಲೇನೆ ಇದು ನನ್ನ ಮನೆ, ನಾನು ಏನಾದ್ರೂ ಮಾಡ್ತೀನಿ ಅಂತನ ಹೆಂಗ್ ಮಾತಾಡ್ತಾಳೆ ಇವಳು? ನಮ್ಮನ್ನೇನೆ ಮನೆ ಬಿಟ್ಟು ಹೋಗ್ರಿ, ನಿಮ್ ಮನೆ ಇದಲ್ಲ ಅಂತನ ಹೆಂಗ್ ಹೇಳ್ತಾ ಇದ್ದಾಳೆ ಇಂಡೈರೆಕ್ಟ್ ಆಗಿ. ನೋಡ್ದ, ಈ ಕೂಲಿ ಮಾಡ್ಕೊಂಡು ತಿಂಬಾರ ಈ ಮನೆಯಿಂದ ಬಂದಿರೋಗೆ ಆಳೆ ಎಷ್ಟು ಸೊಕ್ ಬಂದೈತಿ ಅಂತಾನ. ಮಲ್ಲಿ, ಬ್ಯಾಡ ಬಿಡು ಮಲ್ಲಿ, ಸುಮ್ನೆ ಯಾಕೆ ಅವ್ರ ಕೂಡ ಜಗಳ ಮಾಡ್ತೀಯ ನನ್ನಿಂದನ? ನೀನೇನು ಜಗಳ ಮಾಡ್ಬೇಡ, ಸುಮ್ನಿರು, ನನ್ಗೇನು ಬೇಜಾರಿಲ್ಲ, ನಾನು ಹೋಗ್ತೀನಿ. ನೀನ್ ಸುಮ್ನೆ ಯಾಕೆ ತೊಂದ್ರೆ ಅನ್ಭವಿಸ್ತೀಯ? ಅವ್ರನ್ನ ಬೈದು ಆಮೇಲೆ ನಿಮ್ಮತ್ತೆ ನಿನ್ನ ಬೈತಾರೆ. ಸುಮ್ನಿರು, ನೀನೇನು ಅವ್ರ ಕೂಟ ಜಗಳ ಮಾಡಕ್ ಹೋಗ್ಬೇಡ, ನಾನು ಹೋಗ್ತೀನಿ. ನನ್ಗಾಗಿ ನೀನ್ ಯಾಕೆ ಜಗಳ ಮಾಡ್ತೀಯ? ಸುಮ್ನಿರು ಗುಲಾಬಿ ಅಕ್ಕ, ಸುಮ್ನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತಿ. ಅಲ್ಲ, ಹೆಣ್ಮಕ್ಳು ಮದ್ವೆ ಆದ್ಮೇಲೆ ತವ್ರ ಮನೆಗೆ ಬಂದ್ವಾ, 4 ದಿವಸ ಇದ್ವಾ, ಓದ್ವಾ ಅಮ್ಮಂಗ್ ಇರ್ಬೇಕು. ಅದ್ ಬಿಟ್ಬಿಟ್ಟು ಈ ಮನೆಗೆ ಏನ್ ಮಾಡ್ಬೇಕು? ಯಾರನ್ನೂ ಇಕ್ಕೇಬೇಕು, ಯಾರನ್ನೂ ಕೆಲಸದಿಂದ ತೆಗ್ದಾಕ್ಬೇಕು, ಅದೆಲ್ಲ ಇವ್ರಿಗೆ ಹಾಕ್ಬೇಕು ಹೇಳು? ಸುಮ್ನೆ ಹೋಗ್ಬೇಕು ಇವ್ರ ಪಾಡಿಗೆ, ಇವ್ರ ಕೆಲಸ ನೋಡ್ಕೊಂಡು. ಅಯ್ಯೋ ಬಾಯ್ ಬಡ್ಕಿ, ಏನೇ ಇಂತ ಬಾಯ್ ಬಡ್ಕಿ ಆಗಿದ್ಯಲ್ಲ ನೀನು? ಅಲ್ಲ, ನೀವ್ ಹೋಗಿ ಹೋಗಿ ನಿನ್ನಂತಳು ಕಟ್ಕೊಂಬನ್ನಲ್ಲ ನಮ್ಮ ಅಣ್ಣಯ್ಯ. ನಿನ್ನ ಹಿಂಗೆ ಬಿಟ್ರೆ ನಮ್ಮನ್ನ ಈ ಮನೆಗೆ ಬರ್ದಂಗ್ ಮಾಡ್ತೀಯ ಅನ್ಸುತ್ತೆ. ಬಾಯಿ ಮುಚ್ಕೊಂಡಿದ್ದೆ ಸರಿ. ಇರು, ನಮ್ಮಮ್ಮಗೆ ಹೇಳ್ತೀನಿ. ನೋಡಮ್ಮ, ಇವಳು ಹೆಂಗ್ ಮಾತಾಡ್ತಾಳೆ, ನನ್ನೂನು ಅತ್ತೆನೂನು ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ತೀನಿ. ಇರು, ಯಾಕ ಜಾಸ್ತಿ ಆಗ್ತೈತಿ ನಿಂದು. ಅಲ್ಲ ಕಣೆ, ನೀನು ಮನೆ ಸೊಸೆ ಅಂದ್ಮೇಲೆ ಈ ಮನೆ ಕೆಲಸ ಮಾಡೋದು ನಿನ್ ಕರ್ತವ್ಯ. ಮನೆ ಕೆಲಸ ಯಾಕೆ ಬೇಕು? ನೀನಿದ್ದಂಗೆನೆ. ನೋಡ್ ನೇತ್ರ, ನಿಂಗೆ ಯಾಕೋ ಜಾಸ್ತಿ ಆಗ್ತೈತಿ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ನಾನು ನಿಮ್ಮತ್ತಿಗೆ ಹೊತ್ತಿಗೆನ ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನ ಜೋರಾಗಿ ಮಾತಾಡ್ತೀಯ. ಇರು, ನೀನು ಮಾಡ್ತೀನಿ ಸರಿಯಾಗಿ ಒಂದ್ ಬಿಟ್ರೆ ಅವಾಗ ಬುದ್ಧಿ ಕಲಿತೆ ನೀನು. ನೇತ್ರ, ಏನ್ ಮಾಡ್ತಾ ಇದೀಯ ನೀನು? ಅಲ್ಲ, ನನ್ನ ಹೆಂಡ್ತಿನಿ ಒದಿಯಕ್ಕೆ ಕೈ ಎತ್ತಿದ್ಯಲ್ಲ, ನಿನ್ಗೆ ಎಷ್ಟು ಧೈರ್ಯ? ಯಾಕೆ, ಏನ್ ಮಾಡಿದ್ಲ ಅವಳು ಅಂತದ ಹೊಡೆಯೋ ಅಂತದ? ಮತ್ತೆ ನನ್ನೇನು ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ ಅವಳು? ನನಗೂ ಈ ಮನೆಗೂ ಏನ್ ಸಂಬಂಧ ಇಲ್ವಂತೆ? ಈ ಮನೆ ಯಜಮಾನಿ ಅಂತ ಅವಳು ನಿನ್ನ ಹೆಂಡ್ತಿ? ಇಲ್ಲ ಕಣ್ರಿ, ಅದು ಗುಲಾಬಿ ಅಕ್ಕನ ಮನೆ ಬಿಟ್ಟು ಕಳಿಸ್ತಾ ಇದ್ರು ಅತ್ತೆ ಮನೆ ಕೆಲಸ ಮಾಡಕ್ಕೆ. ಮಲ್ಲಿ ಇದ್ದಾಳೆ, ಇವಳು ಕಳ್ಸೋಣ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರು, ನಮ್ಮ ಯಜಮಾನ್ರು ಬಂದ್ರೆ ಹೇಳ್ತಾರೆ ಅಂತ ಹೇಳ್ತಿದ್ದೆ. ಅದಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಂಡು ಒಡೆಯಕ್ ಬಂದ್ಲು ನೇತ್ರ. ನಾನೇನು ಅವಳೇನು ಈ ಮನೆಗೆ ಸಂಬಂಧ ಇಲ್ಲ, ನೀನ್ ಮನೆ ಬಿಟ್ಟು ಹೋಗು ಅಂತಾನು ಏನು ಹೇಳಿಲ್ಲ. ಆದ್ರೆ ಈ ಮನೆ ವಿಷಯದಾಗ ಯಾಕೆ ತಲೆ ಹಾಕ್ತೀಯ? ಸುಮ್ನೆ ಇರು, ಕಾವೇರಿ ಇನ್ನು ಚಿಕ್ಕವಳು, ಗುಲಾಬಿ ಅಕ್ಕ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ ಅಂತ ಹೇಳ್ದೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಒಡೆಯಕ್ ಬಂದ್ಲು ಅಷ್ಟೇನೆ. ಏ ನೇತ್ರ, ನಿನ್ಗೆ ಯಾಕೆ ಬೇಕು? ನನ್ನ ಮಗಳು ಇನ್ನೂ ಸಣ್ಣವಳು, ಅವಳು ಇಟ್ಕೊಂಡು ನನ್ನ ಹೆಂಡ್ತಿ ಎಲ್ಲ ಕೆಲಸ ಮಾಡಕ್ಕಾಗುತ್ತಾ? ಯಾರು ಹೇಳಿದ್ದು ನಿಮ್ಗೆ ಕಳ್ಸಕ್ಕೆ ಗುಲಾಬಿನ? ನಾನೇನಲ್ಲ ಕಳ್ಸಿರೋದು, ಅಮ್ಮಯ್ಯ ಕಳ್ಸಿರೋದು. ನನ್ನೇನ್ ಕೇಳ್ತೀಯ? ಹೋಗಿ ಕೇಳೋಗು ಅಮ್ಮಯ್ಯನ. ಆಯ್ತು ಬಿಡು, ಅಮ್ಮ ಇಂತಾಗೆ ಮಾತಾಡ್ತೀನಿ ನಾನು, ನಿಂತಾಗೆ ನನ್ನ ಮಾತು. ಗುಲಾಬಿ ಅಕ್ಕ, ಬರ್ರಿ ನೀವು ಒಳಗೆ. ಮಲ್ಲಿ, ಮಾ ಕಾವೇರಿನ ಕರ್ಕೊಂಡು ಒಳಗಡೆ, ಅಮ್ಮನ ಹತ್ರನೇ ಮಾತಾಡ್ತೀನಿ. ಇವರು ಮನೆ ಕೆಲಸ ಮಾಡೋದ್ ಬಿಟ್ಟು ಹೋಗೋದ್ ಬೇಡ, ಈ ಮನೆಗೆ ಇರ್ಲಿ. ರಾಜ, ಅದು ನಿಮ್ಮ ಅಮ್ಮಯ್ಯನೇ ಕಣಪ್ಪ ಕಳ್ಸಿದ್ದು. ಅಲ್ಲ, ನಿನ್ನೆಂತಿನೇನೆ ಹಂಗನ ಕೆಲಸ ಮಾಡ್ಕೊಂಡು ಹೋಗ್ತಾಳೆ, ಇನ್ನೇನ್ ಬಂದ್ಲಲ್ಲ. ಸುಮ್ನೆ ಯಾಕೆ ಈ ಮನೆ ಕೆಲಸದೊಳಗೆ ಸಂಬಳ ಕೊಡೋದು, 3 ತುಂಬ ಕಿಕ್ಕೋದು ದಂಡ ಹೇಳು? ಅದಕ್ಕೆ ನಿಮ್ಮ ಅಮ್ಮನೇ ಕಳ್ಸಿರೋದು. ಬಿಡು, ನೀನ್ ಯಾಕೆ ಅಷ್ಟೇ ಈ ಮನೆ ಕೆಲಸದ ಬಗ್ಗೆ ಅಷ್ಟೇ ಯಾಕೆ ತಲೆ ಕೆಡಿಸ್ಕೊಂತಿ ಹೇಳು? ಅವಳು ಹೋಗ್ತಾಳೆ, ಸುಮ್ನಿರ, ಅವಳ ಪಾಡಿಗೆ ಅವಳು ಇನ್ನೊಂದ್ ಮನೆ ನೋಡ್ಕೊಂಡು. ಅತ್ತೆ, ನೀವು ಮಾತಾಡ್ಬೇಡ್ರಿ, ಸುಮ್ನೆ ಇರ್ರಿ, ಬಾಯಿ ಮುಚ್ಕೊಂಡು. ನನಗೆ ಸಿಟ್ಟು ಬರೆಸ್ಬೇಡ್ರಿ, ಸುಮ್ನೆ ನಡೀರಿ ಒಳಗಡೆ ಎಲ್ಲ. ಗುಲಾಬಿ, ನಡೀರಿ ಒಳಗಡೆ ನೀವು. ನಾನು ಮಾತಾಡ್ತೀನಿ ಅಮ್ಮಂತಾಗೆ. ನೀವು ಮನೆ ಕೆಲಸ ಮಾಡೋದ್ ಬಿಟ್ಟು ಹೋಗೋದ್ ಬೇಡ, ನೀವು ಇಲ್ಲೇ ಇರಿರಂತೆ, ನಾನೆಲ್ಲ ಹೇಳ್ತೀನಿ ನಮ್ಮ ಅಮ್ಮಗೆ. ನಡೀರಿ ಒಳಗೆ. ಅಲ್ಲ ಚಿಕ್ಕ ಸಾವುಕಾರೆ, ನನಗೋಸ್ಕರ ನೀವ್ ಯಾಕೆ ಗಂಡ ಹೆಂಡ್ತಿ ಸುಮ್ನೆ
ನಿಮ್ಮ ಅಮ್ಮ ಇಂತಾಗ ಜಗಳ ಮಾಡ್ತೀರಾ, ಬೇಡ ಬಿಡ್ರಿ, ನಾನು ಹೋಗ್ತೀನಿ, ಪರವಾಗಿಲ್ಲ. ಗುಬ್ಬಲಿ ಆಂಟಿ, ನೀನೇನು ಆ ಬೇಜಾರ್ ಮಾಡ್ಕೋಬೇಡ. ನಮ್ಮ ಅಣ್ಣ ಹೇಳ್ದಾನಲ್ಲ, ಹೇಳ್ತಾನೆ ನಮ್ಮ ಅಮ್ಮಗೆ. ನಮ್ಮ ಅಣ್ಣ ಹೇಳಿದ್ರೆ ನಮ್ಮ ಅಮ್ಮ ಕೇಳುತ್ತೆ. ಸುಮ್ಮನೆ ನಡಿ ಒಳಕ್ಕೆ. ನೀನ್ ಇಲ್ಲೇ ಇರುವೆಂತೆ. ಸರಿ ಪದ್ದು, ನನಗೂ ಅಷ್ಟೇನೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಇಷ್ಟನೇ ಇಲ್ಲ. ಆದ್ರೂ ಅಮ್ಮೋರು ಹೇಳಿರಲ್ಲ, ಅದಕ್ಕೆ ಹೋಗ್ತಿದ್ದೆ ಅಷ್ಟೇನೆ. ಸರಿ, ನೀವು ಇಷ್ಟು ಹೇಳಿದ್ಮೇಲೆ ಇರ್ತೀನಿ ಬಿಡ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಏನಾಗುತ್ತೆ ಅಂತೇಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.